ಇವ್ರು ಕಳ್ತನ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಸರ್ CCTV ಫುಟೇಜ್ ಇದೆ ಸರ್. ಇವರೇ ಕದ್ದಿದ್ದಾರೆ ಅಂತ ಅದರಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇದೆಯಾ? ಸರ್ ಆ ಥರ ಏನಿಲ್ಲ ಸರ್, ಜಸ್ಟ್ ಬ್ಯಾಗ್ ತಗೊಂಡೋಗಿದ್ದು ಅಷ್ಟೇ ಇದೆ ಸರ್. ಗಣೇಶ ಸರಿ ಆಯ್ತಲ್ಲ? ಧರ್ಮಣ್ಣ ನೋಡಿ, ಈಗ ಓಪನ್ ಲಾಕು ಎಲ್ಲ ಕರೆಕ್ಟಾಗಿ ಆಗ್ತಿದೆ ನೋಡಿ. ಇದು ಲಾಕು ಕೂಡ ಚೇಂಜ್ ಮಾಡಿದೀನಿ, ಎಲ್ಲ ಚೇಂಜ್ ಆಗಿದೆ. ಅಲ್ಲ, ಇಷ್ಟು ಚಿಕ್ಕ ಕೆಲಸ ಮಾಡಕ್ಕೆ ಇಷ್ಟು ದಿವಸ ಕಾಯಿಸ್ದಿಯಲ್ಲ ನಮ್ಮನ್ನ? ಅದೇನಂದ್ರೆ ಒಂದು ಹೊಸ ಮನೆ ಕಾಂಟ್ರಾಕ್ಟ್ ತಗೊಂಡಿದೀನಿ, ಅವ್ರ ಕೆಲಸನ ಈ ತಿಂಗಳೊಳಗಡೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದೀನಿ. ಇವತ್ತೇನಾರ ಬರ್ಲಿಲ್ಲ ಅಂದ್ರೆ ಧರ್ಮಣ್ಣ ಹುಡ್ಕೊಂಡ್ ಹೊಡಿತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದ್ಬಿಟ್ಟೆ. ನಾನು ಹೇಳಿದಕ್ಕೆ ಬಂದಿಯಲ್ಲ ನೀನು, ಅದೇ ಖುಷಿ ನನ್ಗೆ. ಗಣೇಶ ಎಷ್ಟಾಯ್ತಪ್ಪ? ಎಷ್ಟೋ 300 ರೂಪಾಯಿ ಕೊಡಿ. ಸರಿ, 50 ರೂಪಾಯಿ ಎಕ್ಸ್ಟ್ರಾನೇ ಇದೆ. ಮಜಾ ಮಾಡು. ಬರ್ತೀನಿ. ಒಳ್ಳೇದಾಗ್ಲಿ. ಧರ್ಮಣ್ಣ ಬರ್ತೀನಿ, ಭಾಗ್ಯಕ್ಕ ಬರ್ತೀನಿ. ಥ್ಯಾಂಕ್ಸ್ ಅಪ್ಪ. ಒಳ್ಳೆ ಗಣೇಶ. ಗಣೇಶ ಜೈ ಜೈ ಗಣೇಶ. ಭಾಗ್ಯ, ಏನಿದು ಇಲ್ಲಿ ಫ್ಯಾನೇ ಆನ್ ಆಗ್ತಿಲ್ಲ? ಅದೇ ಅವ್ರೆ, ಈಗ ತಾನೇ ಪವರ್ ಹೋಯ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ಬಂದ್ಬಿಡತ್ತೆ. ಏನು ಕರೆಂಟ್ ಹೋಗಿದ್ಯಾ? ಅದು ಈ ಟೈಮಲ್ಲಿ? ಈ ಜನರೇಟರು UPS ಏನು ಇಲ್ವಾ? ಪಾಪ ಆದಿಯವರು ಈ ಸವಾಲ್ ಒಪ್ಕೊಂಡ್ಮೇಲೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಯಾವತ್ತೂ ಈ ತರ ಜೀವನ ನೋಡ್ದವ್ರಲ್ಲ. ಇಷ್ಟೆಲ್ಲ ಕಷ್ಟ ಪಡೋ ತರ ಆಯ್ತು. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನೇನೋ ಅನ್ನಿಸ್ತಾ ಇದೆ. ಅಬ್ಬಾ, ದೊಡ್ಡ ಕೆಲಸ ಮಾಡ್ಬಿಟ್ಟೆ ಕಣೆ. ನೋಡು, ರಿಪೇರಿ ಆಯ್ತು ಬಾಗ್ಲು. ಭಾಗ್ಯ, ಏ ಭಾಗ್ಯ, ಏನಾಯ್ತತೆ? ಏನಾಯ್ತು ಅಂತ ನಾನ್ ನಿನ್ನನ್ನು ಕೇಳ್ಬೇಕು. ಯಾವ ಯೋಚನೆಯಲ್ಲಿ ಕಳೆದೋಗಿದ್ಯಾ ಭಾಗ್ಯ? ಏನಿಲ್ಲ ಅತ್ತೆ, ಆದಿಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆದಿ ಬಗ್ಗೆನಾ? ಏನು? ಹಾಗಲ್ಲ ಅತ್ತೆ, ಒಂದ್ ಸವಾಲಿಂದ ಅವ್ರಿಗೆ ಎಷ್ಟೆಲ್ಲ ಕಷ್ಟಗಳಾಯ್ತು. ಅವ್ರು ಬದುಕ್ತಾ ಇದ್ದ ಜೀವನ ಶೈಲಿನೇ ಬೇರೆ, ಈಗ ಅವ್ರು ಬದುಕ್ತಾ ಇರೋ ಜೀವನ ಶೈಲಿನೇ ಬೇರೆ. ಪಾಪ ತುಂಬಾನೇ ಕಷ್ಟ ಆಗೋಯ್ತತ್ತೆ ಅವ್ರಿಗೆ ನನ್ನಿಂದ. ಅವ್ರು ಈ ಸವಾಲ್ ಒಪ್ಕೊಂಡಾಗ ನಾನು ಖಂಡಿತ ಈ ಸವಾಲ್ನ ಅವ್ರ ಕೈಯಲ್ಲಿ ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಈ ಸವಾಲ್ನ ತುಂಬಾನೇ ಚೆನ್ನಾಗಿ ಮುಗಿಸೇ ಬಿಟ್ರು ಅತ್ತೆ. ಇದರಿಂದ ಅವ್ರಿಗೆ ತುಂಬಾನೇ ಕಷ್ಟ ಆಯ್ತು. ಅಷ್ಟಕ್ಕೂ ಅವ್ರು ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ತಗೊಳಲ್ಲ ಅಂದಾಗ ಅವ್ರು ಅದನ್ನ ಹಾಗೆ ವಾಪಸ್ ತಗೊಂಡು ಹೋಗ್ಬಿಡ್ಬೋದಿತ್ತು. ಆದ್ರೆ ನಾನು ಅದು ದುಡ್ಡು ತಗೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಾಪ ಅವ್ರು ಇಷ್ಟೆಲ್ಲ ಮಾಡೋ ಹಾಗಾಯ್ತು. ಹೌದು ಭಾಗ್ಯ, ಈಗಿನ ಕಾಲದಲ್ಲಿ ಈ ತರ ಎಲ್ಲ ಯಾರಾದ್ರೂ ಮಾಡಕ್ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲತ್ತೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ನಿರ್ಧಾರದಿಂದ ಆದಿಯವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಏನ್ ನಿರ್ಧಾರ ಭಾಗ್ಯ? ಅತ್ತೆ, ನಾನು ಅವ್ರು ಕೊಟ್ಟಿರೋ ದುಡ್ಡನ್ನ ತಗೊಳ್ತೀನಿ. ಅವ್ರು ಯಾವ ವಿಷಯಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ರೋ ಅದನ್ನ ನಾನು ಬೇಡ ಅಂದ್ರೆ ತಪ್ಪಾಗುತ್ತೆ ಅತ್ತೆ. ಅದಕ್ಕೆ ನಾನು ಆ ದುಡ್ಡನ್ನ ತಗೊಳ್ತೀನಿ. ಭಾಗ್ಯನ್ ಮನೆ ಇದೆನಾ? ಹೌದು ಸರ್, ಇದೆ. ಯಾಕೆ ಸರ್, ಏನಾದ್ರು ಸಮಸ್ಯೆ ಆಯ್ತಾ? ಅದೆಲ್ಲ ಹೇಳ್ತೀನಿ. ಇಲ್ಲಿ ಭಾಗ್ಯ ಯಾರು? ಭಾಗ್ಯ ನಾನೇ ಸರ್. ಏನಾಗ್ಬೇಕಾಗಿತ್ತು? ಮಗಳೇ, ಏನಾಯ್ತಮ್ಮ? ಸರ್ ಭಾಗ್ಯನ ಕೇಳ್ಕೊಂಡು ಬಂದಿದ್ರ? ಪರಿಚಯ ಇದೆ ನಿಮ್ಗೆ?
ಹಾ ಸರ್ ನೋಡಿದೀನಿ ಸರ್, ಪರಿಚಯ ಇದೆ ಸರ್. ಎಲ್ಲಿದ್ದಾನೆ ಈಗ ಅವನು? ಅವ್ರೀಗ ಆಫೀಸಲ್ಲಿ ಇರ್ತಾರೆ ಸರ್. ಅಲ್ಲ ಸರ್, ನೀವ್ಯಾಕೆ ನಮ್ಗೆ ಆದಿ ಫೋಟೋ ತೋರಿಸ್ತಾ ಇದ್ದೀರಾ? ಅವನೇನ್ ಮಾಡ್ದ? ಕಳ್ತನ ಮಾಡಿದಾನೆ. ಸರ್ ಏನ್ ಹೇಳ್ತಾ ಇದ್ದೀರಾ? ಕಳ್ತನನ? ಅದು ಆದಿಯವರು? ಸಾಧ್ಯನೇ ಇಲ್ಲ ಸರ್. ನೋಡಮ್ಮ, ಸುಮ್ನೆ ಹೇಳಕ್ ನನಗೇನ್ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೀರಾ? ಅವನು ಒಂದ್ ಲೇಡಿ ಹತ್ರ ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾನೆ. ಅಷ್ಟೇ ಅಲ್ಲ, ಅವಳ ಮುಂದೆ ನಾನು ಒಳ್ಳೇನು ಅಂತ ನಾಟಕ ಮಾಡಿ 10,000 ರೂಪಾಯಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಸರ್ ಆದಿ ಅವ್ರು ಕದ್ದಿದಾರ? ಸಾಧ್ಯನೇ ಇಲ್ಲ ಸರ್, ಅವ್ರು ಅಂತವ್ರು ಅಲ್ವೇ ಅಲ್ಲ. ಹೌದು ಸರ್, ಅವನು ತುಂಬಾ ಒಳ್ಳೆ ಹುಡುಗ. ಅವನ್ ಕಳ್ತನ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವೇ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಎಸ್ ಸರ್, ಅವನಿಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸರ್, ಅಷ್ಟೇ. ನಿಮ್ ಯಾರ ಹತ್ರನೂ ಕ್ಲಾರಿಟಿ ಕೇಳಕ್ ಬಂದಿಲ್ಲ ನಾನು. ಅವ್ನೆಲ್ಲಿದ್ದಾನೆ ಅಂತ ಅಷ್ಟೇ ಕೇಳಕ್ ಬಂದಿರೋದು ನಾನು. ಅವನು ಒಳ್ಳೆಯವನು ಹಾಗೆ ಹೀಗೆ ಅಂತ ಅವನ ಬಗ್ಗೆ ಎಲ್ಲ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಅವನ ಆಫೀಸ್ ಲೊಕೇಶನ್ ಏನು? ಸರ್ JP ನಗರ್ ಹತ್ರ ರೋಡ್ ಎಂಡಲ್ಲೇ ಒಂದು ದೊಡ್ಡ ಆಫೀಸ್ ಇದೆ ಸರ್ ಅವ್ರದ್ದು. ಓಕೆ, ನಡೀರಿ. ಸರ್ ನಿಮಿಷ ಸರ್, ಇವ್ರನ್ನ ಯಾಕೆ ಸರ್ ಬಿಟ್ಟೋಗ್ಬೇಕು? ಇವ್ರೇನಾದ್ರೂ ಸುಳ್ಳು ಹೇಳಿದ್ರೆ? ಒಂದ್ ಕೆಲಸ ಮಾಡೋಣ ಸರ್, ಇವ್ರನ್ನ ನಮ್ ಜೊತೆ ಕರ್ಕೊಂಡು ಹೋಗೋಣ. ಭಾಗ್ಯ, ಐ ಆಮ್ ರಿಯಲಿ ವೆರಿ ಸಾರಿ. ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಏನು ಬೇಜಾರಾಗ್ತಿದ್ಯಾ? ಯಾಕೆ ಆದಿ ಅವ್ರೆ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ಅಲ್ಲ, ನನ್ನಿಂದಾಗಿ ನೀವ್ ಈ ತರ ಸ್ಟೇಷನ್ ಬರೋ ತರ ಆಯ್ತು. ಅಯ್ಯೋ ಅಷ್ಟೇನಾ? ಅದನ್ನ ಬಿಡಿ ಹೋಗ್ಲಿ. ಅದೇ ಅಷ್ಟೇನಾ ಅಂತ ನೀವು ಇಷ್ಟು ಕೂಲಾಗಿ ಹೇಳ್ತಾ ಇದ್ದೀರಾ? ಆದಿ ಅವ್ರೆ ನೋಡಿ, ನನಗ್ ತುಂಬಾನೇ ಚೆನ್ನಾಗ್ ಗೊತ್ತು ನೀವ್ ಆ ಥರ ಎಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಅದನ್ನ ನಾನು ಇವ್ರುಗಳಿಗೆ ಹೇಳ್ತಾನೆ ಇದ್ದೀನಿ. ಇವಾಗಲ್ಲ, ಮನೆಯಿಂದ ಎಳ್ಕೊಂಬಂದ್ರಲ್ಲ ಆವಾಗ್ಲಿಂದಾನು ಹೇಳ್ತಾನೆ ಇದೀನಿ. ಆದ್ರೆ ಇವ್ರುಗಳು ನನ್ನ ಮಾತು ಕೇಳಲೇ ಇಲ್ಲ, ಬಾಯಿ ಮುಚ್ಚಿ ಎಳ್ಕೊಂಬಂದ್ರು. ವಾಟ್? ಹೇಳ್ಕೊಂಡ್ ಬಂದ್ರ? ಆದಿಯವ್ರೆ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ನೀವು ದುಡ್ಕಿದ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ. ಅದ್ ಹಾಗಲ್ಲ ಭಾಗ್ಯ. ನೋಡಿ ಆದಿಯವ್ರೆ, ನೀವ್ ಆ ನೆಕ್ಲೆಸ್ ನ ಕದ್ದಿಲ್ಲ ಅನ್ನೋದು ನನಗ್ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಅದಿನ್ ಸ್ವಲ್ಪ ಹೊತ್ತಲ್ಲಿ ಇವ್ರುಗಳಿಗೂ ಅರ್ಥ ಆಗುತ್ತೆ. ಆದ್ರೂ ಆದಿಯವ್ರೆ, ಡೈಮಂಡ್ ನೆಕ್ಲೆಸ್ ಕದ್ದಿದ್ದೀರಾ ಅಂತ ನಿಮ್ಮೇಲೆ ಆರೋಪ ಬಂತಲ್ಲ, ನನಗ್ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಹೌದು, ಇವಾಗ ನೀವು ಯಾರಿಗೆ ಫೋನ್ ಮಾಡಿದ್ರಿ? ಸರ್, ಯಾರು ನೋಡುತ್ತಾ ಇದ್ದೀರಾ ಸರ್? ಹೇಗಿದ್ದಾರೆ? ಐ ಆಮ್ ಗುಡ್ ಸರ್, ನೀವ್ ಹೇಗಿದ್ದೀರಾ? ಏನು ಪ್ರಾಬ್ಲಮ್ ಅಂದ್ರಲ್ಲ, ಏನಾಯ್ತು? ಮೇಡಮ್, ಮೇಡಮ್, ವಾಟ್ ಹ್ಯಾಪನ್? ವೈ ಆರ್ ಯು ಚೇಸಿಂಗ್ ಮೈ ಕಾರ್? ಮೇಡಮ್, ಈ ಬ್ಯಾಗ್ ನಿಮ್ದಲ್ವಾ? ಐ ವಾಂಟೆಡ್ ಟು ರಿಟರ್ನ್ ದಿಸ್. ತಗೊಳ್ಳಿ ಇದನ್ನ. ಅಲ್ಲ. ಇಟ್ಕೊಳ್ಳಿ. ಇರ್ಲಿ. ನೋ. ಡ್ರೈವರ್ ಹೊಡಿ. ನೀನೇನ್ ದೊಡ್ಡ ಸಾಧಕ ಅಲ್ಲ, ಕಳ್ಳ ನೀನು. ನೀನು ಇವಳು ಇಬ್ರು ಸೇರಿ ಪ್ರೀ ಪ್ಲಾನ್ ಮಾಡಿ ಇದನ್ನ ಮಾಡಿದೀರಾ.
ನೀನು ಕದ್ದಿದ್ಯಾ, ಆ ಬ್ಯಾಗುನ ಇವಳಿಗೆ ಪಾಸ್ ಮಾಡಿದ್ಯಾ, ಇದೆಲ್ಲ ನನಗೆ ಚೆನ್ನಾಗ್ ಗೊತ್ತು. ಓ, ಇವಳ ಹೆಸರಲ್ಲೂ ಬಿಲ್ಡಪ್ ಇದೆಯಾ? ಯಾರು ಇವಳು? ಪ್ರೈಮ್ ಮಿನಿಸ್ಟರ್ ಸಂಬಂಧಪಟ್ಟವಳ ಅಥವಾ ಅದಕ್ಕೂ ಮೇಲೆನಾ? ರೈ ಬನ್ರಿ ಇಲ್ಲಿ. ಇವ್ರು ಕಳ್ತನ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಸರ್, CCTV ಫುಟೇಜ್ ಇದೆ ಸರ್. ಇವರೇ ಕದ್ದಿದ್ದಾರೆ ಅಂತ ಅದರಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇದೆಯಾ? ಸರ್, ಆ ಥರ ಏನಿಲ್ಲ ಸರ್, ಜಸ್ಟ್ ಬ್ಯಾಗ್ ತಗೊಂಡೋಗಿದ್ದು ಅಷ್ಟೇ ಇದೆ ಸರ್. ಅಷ್ಟೇ ಇದೆ ಅಂದಮೇಲೆ ನಿಮ್ಮ ಹತ್ರ ಏನು ಪ್ರೂಫೇ ಇಲ್ಲ. ಅದೇಂಗೆ ಅರೆಸ್ಟ್ ಮಾಡ್ತೀರಾ? ಇವರೇ ಅಪರಾಧಿ ಅಂತ ನೀವೇನು ಡಿಸೈಡ್ ಮಾಡ್ತೀರಾ? ಅಲ್ಲ ಸರ್, ಅದು ಅಲ್ಲ, ಅಷ್ಟಕ್ಕೂ ಇವ್ರನ್ನ ಕಳ್ಳ ಅಂತ ಹೇಳ್ಕೊಂಡ್ ಬಂದಿದ್ದೀರಲ್ಲ, ಇವ್ರು ಯಾರು ಗೊತ್ತಾ? ಎಲ್ಲ ನಿಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡೋದಲ್ಲ, ಕೇಸಿನ ಅಂತರಾಳನ್ನು ತಿಳ್ಕೊಳ್ಳಿ. ಅಲ್ಲ, ಇವ್ರ ಬಗ್ಗೆ ಏನ್ ಗೊತ್ತು ಅಂತ ಕರ್ಕೊಂಬಂದು ನಿಲ್ಸಿದ್ದೀರಾ? ಸಾರಿ ಅದು ಸರ್. ಇಟ್ಸ್ ಓಕೆ ಸರ್. ಅಲ್ಲ ಸರ್, ನೀವು ಅವ್ರನ್ನ ಸರ್ ಅಂತ ಕರಿತಾ ಇದ್ದೀರಾ? ಯಾಕೆ? ನನಗಿನ್ನ ಚಿಕ್ಕವರು ಅಂತಲ್ಲ. ಅವರು ವಯಸ್ಸಿನಲ್ಲಿ ನನಗಿನ್ನ ಚಿಕ್ಕವರು ಇರ್ಬೋದು, ಆದರೆ ಅವ್ರ ಸಾಧನೆಯಲ್ಲಿ ಎಷ್ಟು ದೊಡ್ಡವ್ರು ಗೊತ್ತಾ? ಇವ್ರನ್ನ ಯಾರು ಅಂದ್ಕೊಂಡಿದ್ದೀರಾ? ಕಾಮತ್ ಬಿಸ್ನೆಸ್ ವೆಂಚರ್ ಇದೆಯಲ್ಲ, ಅದರ ಓನರ್ ಅಂಡ್ MD. ಅದು ಯಾವುದೋ ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅಂತ ಡೈಮಂಡ್ ನೆಕ್ಲೆಸ್ ಇರೋ ಶಾಪನ್ನೇ ಖರೀದಿ ಮಾಡೋ ಕೆಪಾಸಿಟಿ ಇರೋ ಮನೆತನದವ್ರು ಇವರು. ಅಂಥದ್ರಲ್ಲಿ ಇವರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರ? ಇವರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೆ ಅಂತ ನೀವು ಇವ್ರ ಮೇಲೆ ಕೇಸ್ ಹಾಕ್ತಿದ್ದೀರಲ್ಲ, ಆ ಡೈಮಂಡ್ ನೆಕ್ಲೆಸ್ ಬೆಲೆಗಿಂತ 5 ಪಟ್ಟು ಜಾಸ್ತಿ ದುಡ್ಡನ್ನ ಪ್ರತಿ ತಿಂಗಳು ಚಾರಿಟಿ ರೂಪದಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ದಾನ ಕೊಡ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಫ್ರೀ ವಿಲೇಜಸ್ ಕಿಡ್ಸ್ಗೆ ಎಜುಕೇಶನ್ ಕೊಡ್ತಾರೆ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾರೆ. ಲೆಕ್ಕಿಲ್ದಷ್ಟು ಜನಕ್ಕೆ ಲೆಕ್ಕಿಲ್ದಷ್ಟು ಹೆಲ್ಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರು ಚಾರಿಟಿಯಿಂದ ದುಡ್ಡು ತಗೊಂಡು ಓದಿ ಎಷ್ಟೋ ಜನ ಪೊಲೀಸ್ ಆಫೀಸರ್ ಆಗಿರೋರು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ. ಸೋಷಿಯಲಿ ಇಷ್ಟೆಲ್ಲ ಹೆಲ್ಪ್ ಮಾಡೋರು ಡೈಮಂಡ್ ನೆಕ್ಲೆಸ್ ಕದ್ದಿದ್ದಾರೇನ್ರಿ? ವಾಟ್ ಯು ಥಿಂಕ್ ಯುವರ್ ಸೆಲ್ಫ್? ಸಾರಿ ಸರ್, ಗೊತ್ತಾಗ್ಲಿಲ್ಲ ಸರ್. ಏನ್ರಿ ಗೊತ್ತಾಗಲ್ಲ? ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ಲ? ಈ ತರ ಎಲ್ಲ ಮಾಡಿ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಎಲ್ಲ ತೆಗಿಬೇಕು ಅನ್ಕೊಂಡಿದ್ದೀರಾ? ಯೂಸ್ಲೆಸ್. ಸರ್, ಅದು ಇವ್ರನ್ನ ಯಾಕ್ರೆ ಕರ್ಕೊಂಡ್ ಬಂದಿದ್ದೀರಾ? ಸರ್, ಇವರು ನಿಮ್ ಮೂಗಿನ್ನೇರ್ಕೆ ಯೋಚನೆ ಮಾಡ್ತೀರಲ್ಲ ನೀವು. ನಿಮ್ಮಂತವ್ರಿಂದ ಅದೆಷ್ಟು ಜನ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತೋ